ನೋಡೋ ಮಡವಾಳಿ, ಉತ್ತರ ದೇಶದಿಂದ ಕಂದಾಯವನ್ನು ಹೊತ್ಕೊಂಡು ಬರ್ತಿರ್ಬೇಕಾದ್ರೆ ಶಿವಶರಣರ ಮನೆಯವರೆಲ್ಲ ನಮ್ಗೆ ಕರ್ಕೊಂಡು ಹೋಗಿ ಹೋಳಿಗೆ ಹೊಬ್ಬಿಟ್ಟು ಮಾಡಿಸಿ ಆ ಅಡಿಗೆ ಒಳಗೆ ಊಟ ಮಾಡಿ ನಾಲಿಗೆಲ್ಲ ಶಪ್ಪಿಡಿದು ಬಿಟ್ಟೈತೆ. ನೀನಾಗಿ ನೀನು ನನ್ನ ಊಟ ಕರೆದ ಮೇಲೆ ಮಾಚಪ್ಪ ನಿನ್ನ ಮನೆಯಲ್ಲಿ ಮಾಂಸದ ಅಡಿಗೆಯನ್ನ ಮಾಡಿಸ್ಕೊಡ್ತೀನಿ ಅಂತಂದಿದ್ದೆ. ಆದ್ರೆ ನಿನ್ನ ಮನೆಯಲ್ಲಿ ಊಟ ಮಾಡ್ತೀನಿ ಅಂದ್ರಂತೆ. ಬುದ್ಧಿ ಮಾಂಸ ತಿಂತೀರಾ ಬುದ್ಧಿ? ಆಗ್ಲಿ ಗುರುದೇವ, ಮಾಂಸದ ಅಡುಗೆನೆ ಮಾಡಿಸ್ಕೊಡ್ತೀನಿ ನನ್ನ ಮನೆಯಲ್ಲಿ ಊಟಕ್ಕೆ ಬನ್ನಿ ದಯಮಾಡಿ ಬುದ್ಧಿ. ಮಾಚಪ್ಪ ಮಾಂಸ ತಿನ್ನೋರು ತಾನೇ ಗೊತ್ತು ಮಾಂಸದ ರುಚಿ. ಮಾಂಸಕ್ಕೆಲ್ಲ ಶರಣ ಯಾವ ಮಾಂಸ ರುಚಿ ಅಪ್ಪ ಸಿದ್ದಯ್ಯ. ಬಡವಾಳಿ ಶರಣ ಲಿಂಗಯ್ಯ ನೀವೇ ಬನ್ನಿ. ಗುರುಗಳು ಆಡಿನ ಮಾತು ಕೇಳಿ ಮಾಚಪ್ಪ. ಬುದ್ಧಿ ಕೋಳಿ ಕುರಿ ಕೂದು ತಿನ್ನುತ್ತವರೇ ಗುರುದೇವ, ನಳ್ಳಿಗುಳ್ಳ ತಿನ್ನುತ್ತವರೇ, ಮೀನು ಮಿಡಿತ ತಿನ್ನುತ್ತವರೇ, ಪಕ್ಷಿ ತಿನ್ನುತ್ತವರೇ, ಯಾವ ಮಾಂಸ ತಿಂದರುವೆ ನರಮನಸನ ನಾಲಿಗೆಗೆ ಯಾವುದೂ ರುಚಿಯೇ ಇಲ್ಲ. ಮಾಚಪ್ಪನಿಗೆ ಅನುಸೂನೆ ಜಾಸ್ತಿ ಅಂತೆ, ಆಡ್ದ ಮಾತು ಮರ್ತಕೊಳ್ಳೋದು ಬದು ಜಾಸ್ತಿ ಅಂತೆ ಮಾಚಪ್ಪ. ದೇವರು ಅನ್ನೋದು ಗೊತ್ತಿದ್ದೇ ಹೋಯ್ತು ಮಾಚಪ್ಪನಿಗೆ. ಮರಿ ಮಾಂಸ ರುಚಿ ಅಂತ ಹೇಳಕ್ ಹೋಗ ಬಂದು ನಾಲ್ಕು ಹೊಳಿದೆ ಹೋಗ್ಬಿಟ್ಟು ಮಾಚಪ್ಪ. ಬುದ್ಧಿ ಮಾಂಸಕ್ಕೆಲ್ಲ ಈ ಮನಸ್ಸನ್ನು ಮಾಂಸ ರುಚಿ ಅಪ್ಪ ಸಿದ್ದಯ್ಯ. ಮನಸ್ಸನ್ನು ಮಾಂಸ ರುಚಿ ಎಂದಾಗ ಮಾಚಪ್ಪನ ಮಾತ ಕೇಳಿದರಂತೆ ಸ್ವಾಮಿ ಕಂದಾಯದ ಮೂರ್ತಿ. ಸವಾಸ್ ಮಾಚಪ್ಪ ಮನಸ್ಸನ್ನು ಮಾಂಸ ರುಚಿ ಅಂತ ಹೇಳಿದ ಮೇಲೆ ಕೇಳಲು ಜನಶರಣ. 10 ವರ್ಷಕ್ಕೆ ಮಗನೇ ಚಿಕ್ಕವನಾಗಿರ್ಬೇಕು, 5 ವರ್ಷಕ್ಕೆ ಮಗನೇ ದೊಡ್ಡವನಾಗಿರ್ಬೇಕು, ಒಬ್ಬ ತಾಯಿಗೆ ನೋಡೋ ಅವನೊಬ್ಬನೇ ಮಗನಾಗಿರ್ಬೇಕು ಅಂತ ಮಗನ ಕುಯಿಸಿ ನನ್ನ ಕಂಡೈಗೆರೆಯ ಮಾಸು ಶರಣ ಸಿದ್ದಯ್ಯ ಸ್ವಾಮಿ ಬನ್ನಿ. ಬಡವಾಳಿ ಶರಣ ಬುದ್ಧಿ ಅದೆಲ್ಲ ಬುದ್ಧಿ ಬರೀ ಮಾಂಸ ಮಾಚಪ್ಪ, ಅದಲ್ಲ ಇದಲ್ಲ ಅಂತ ಇನ್ನೊಂದು ಸಾರಿ ಏನಾದ್ರು ತಿರುಗಿ ಮಾತನಾಡಿದ್ರೆ ಮಟ್ಟಿ ಕಪ್ಪ ಇಟ್ಟು ನಿನ್ನ ವಂಶನೆ ಭಸ್ಮ ಮಾಡ್ಬಿಡ್ತೀನಿ ಅಂದ್ರಂತೆ.